नमस्कार, आप देख रहे हैं एफएम एक्सप्रेस न्यूज और मैं हूं आपके साथ मानवी ठाकुर। शुरुआत करते हैं आज की खास खबरों के साथ। वक्फ के खिलाफ लड़ाई के मुद्दे पर विजयपुर में विधायक यतनाल ने प्रतिक्रिया देते हुए कहा कि हमारा संघर्ष निरंतर होगा। दूसरा पड़ाव है बेल्लारी हॉस्पेट के बाद हम जाएंगे विजयनगर। सत्र के बाद हम संघर्ष पर वापस लौटेंगे। देश में 3 कानून जरूरी हैं। एक है पूरा वक्फ रद्द किया जाए, दूसरा है एक देश एक चुनाव जिसको प्रधानमंत्री पहले ही संसद में ला चुके हैं, तीसरा समान नागरिक संहिता जो देश की सुरक्षा के लिए जरूरी है। जब देश में एक देश एक चुनाव पार्लियामेंट लाएगा तब वो हम बहुमत हासिल करेंगे। अगले बजट सत्र के दौरान वक्फ में कई बदलाव होंगे। वक्फ के संबंध में हमने जो जानकारी दी है उसे देखकर IAS अधिकारी भी हैरान हैं। अन्य लोगों को वक्फ संशोधन के लिए संसद में नरेंद्र मोदी का समर्थन करना चाहिए। यही नहीं तो देश के लोगों को पता चल जाएगा कि आम मुसलमानों के पक्ष में है क्या, यतनाल ने कहा। नडीदे ಈಗ ಎರಡನೇ ಹಂತದ ನಾವು ಬಳ್ಳಾರಿ ಮತ್ತು ಹೊಸಪೇಟೆ ಹೋಗ್ತಾ ಇದ್ದೀವಿ, ವಿಜಯನಗರ ಹೋಗ್ತಾ ಇದ್ದೀವಿ. ಮುಂದೆ ಹಂತವಾಗಿ ಇದು ಅಧಿವೇಶನ ಮುಗಿದ ಮೇಲೆ ಹಂತವಾಗಿ ಒಟ್ಟಾರೆ ಈ ದೇಶದಲ್ಲಿ ಒಂದು 2-3 ಕಾನೂನುಗಳು ಭಾಳ ಅವಶ್ಯ ಇದೆ. ಒಂದು ಸಂಪೂರ್ಣ ವಕಫ್ ರದ್ದಾಗಬೇಕು. ಈಗಾಗಲೇ ಪ್ರಧಾನಮಂತ್ರಿಗಳು 1 ನೇಷನ್ 1 ಎಲೆಕ್ಷನ್ ಈಗಾಗಲೇ ಒಂದು ಚುನಾವಣೆ ಅಥವಾ ಈಗಾಗಲೇ ಅವರು ಇದರಲ್ಲಿ ಪಾರ್ಲಿಮೆಂಟಿಗೆ ತರಲಾಕತ್ತಾರ. ಇನ್ನೊಂದು ಸಮಾನ ನಾಗರಿಕ ಸಂಹಿತೆ, ಎಲ್ಲರಿಗೂ ಒಂದೇ ಕಾನೂನು. ಈ 3 ದೇಶದ ಮುಂದೆ ಭಾಳ ದೊಡ್ಡ ಒಂದು ಏನು ನಮ್ಮ ದೇಶದ ಭದ್ರತೆ ದೃಷ್ಟಿಯಿಂದ ಸುರಕ್ಷತೆ, ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ 3 ಕಾನೂನುಗಳು ಭಾಳ ಅವಶ್ಯ ಇದೆ. ನಮ್ಮ ಪ್ರಧಾನಮಂತ್ರಿಗಳ ಮೇಲೆ ವಿಶ್ವಾಸ ಇದೆ. ಆವಾಗ 1 ನೇಷನ್ 1 ಇಲೆಕ್ಷನ್ ಅಂತ ಏನು ತೊಗೊಂಡು ಬಂದರು ಪಾರ್ಲಿಮೆಂಟಿಗೆ, ನಿಶ್ಚಿತವಾಗಿಯೂ ನಾವು ಅಲ್ಲಿ ಬಹುಮತ ಪಡಿತೀವಿ. ಮುಂದಿನ ಬಜೆಟ್ ಅಧಿವೇಶನದಾಗ ವಕಫ್ ಭಾಳ ತಿದ್ದುಪಡಿ ಆಗ್ತದೆ. ಬರೀ 44 ತಿದ್ದುಪಡಿ ತೊಗೊಂಡು ಬಂದಾರೆ. ಅದನ್ನು ಪೂರ್ತಿ ರದ್ದು ಮಾಡಬೇಕಂತ ನಾವು ನಿನ್ನೆನೂ ವಿಧಾನಸಭೆಯಲ್ಲಿ ನಾನು ಮಾತಾಡಿದ್ದೀನಿ. ಅದೇ ರೀತಿ ದೇಶದಲ್ಲಿ ಇವತ್ತು ನಾವು ಮೊನ್ನೆ ದೆಹಲಿಗೆ ಹೋದಾಗ ಕೊಟ್ಟಂಥ ಮಾಹಿತಿ ನೋಡಿ ನಮ್ಮ ಆ ಕಮಿಟಿಗಿರುವಂಥ IAS ಅಧಿಕಾರಿಗಳು ಸಹಿತ ಗಾಬರಿಯಾಗಾರೆ. ಇಷ್ಟು ಕೆಟ್ಟ ಕರಾಳ ಶಾಸನ ಇದೆ, ಇದನ್ನು ಪೂರ್ತಿ ನಾವು ಕ್ಯಾನ್ಸರ್ ಇದ್ದಂಗೆ ಇದೊಂದು ಹೇಳ್ತಾರೆ ಅವರು. ಮೊನ್ನೆ ಒಬ್ಬ ಬೆಂಗಳೂರು MLA ಭಾಷಣ ಮಾಡಿದ್ರು, 3 ಕೋಟಿ ಎಕರೆ ಕೃಷಿಗೆ ಯೋಗ್ಯ ಇದೆ, ಅದ್ರಾಗ 1 ಕೋಟಿ ಎಕರೆ ನಮ್ಮದಿದೆ ಅಂತ ಹೇಳ್ತಾನೆ. ಅದು 1 ಕೋಟಿ ಅಂದ್ರೇನು ಲಕ್ಷ ಅಂದ್ರೇನು ಗೊತ್ತಿಲ್ಲ ಪಾಪ. ಹಿಂಗೆ ಜಮೀರ್ ಅಹ್ಮದ್ನು ಹೇಳಿದ್ರು ನಾವು ಯಾವುದೇ ಇದನ್ನು ಮುಟ್ಟುವುದಿಲ್ಲ ಅಂತೇಳಿ. ಆದರೆ ಇವ್ರ ಕೈಯಾಗಿಲ್ಲ. ಈಗಾಗಲೇ ಅಲ್ಲಿ ಸಾಕಷ್ಟು ವಿವರವಾಗಿ ನಾ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಇವ್ರ ಕೈಗೇನೂ ಇಲ್ಲ. ಪಾರ್ಲಿಮೆಂಟ್ನಲ್ಲಿ ನಿಮಗೇನಾದರೂ ನಿಜವಾಗಿ ರೈತರ ಜಮೀನು, ಮಠ ಮಂದಿರ ಜಮೀನುಗಳನ್ನು ಮುಟ್ಟುವುದಿಲ್ಲ ಅಂಥೇಳಿ ನಿಮ್ಗೆ ನಿಜವಾಗಿ ಕಳ್ಕಳಿದ್ರೆ ಏನು ನರೇಂದ್ರ ಮೋದಿಯವರು ವಕಫ್ ತಿದ್ದುಪಡಿ ಅಂತ ತೊಗೊಂಡು ಬೆಂಬಲ ಕೊಡ್ರಿ. ಇಲ್ಲಾಂದ್ರೆ ನೀವು ಮುಸ್ಲಿಮರ ಪರವಾಗಿ ಅದೀರ ಅಂಥೇಳಿ ಈ ದೇಶದ ಜನರಿಗೆ ಗೊತ್ತಾಗ್ತದೆ.